ಸಾವು ಪ್ರಕರಣದ ವಿಚಾರವಾಗಿ 4 ಮೃತದೇಹಗಳನ್ನ ಏರ್ ಲಿಫ್ಟ್ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಪ್ರಯಾಗ್ರಾಜ್ನಿಂದ ದೆಹಲಿಗೆ ಆಂಬ್ಯುಲೆನ್ಸ್ನಲ್ಲಿ ಮೃತದೇಹಗಳನ್ನ ರವಾನೆ ಮಾಡೋದಕ್ಕೆ ಏರ್ ಲಿಫ್ಟ್ ಮಾಡೋದಕ್ಕೆ ಸಿದ್ಧತೆ ಮಾಡಲಾಗಿದೆ. ಬಳಿಕ ದೆಹಲಿಯಿಂದ ಬೆಳಗಾವಿಗೆ ಏರ್ ಲಿಫ್ಟ್ ಮಾಡೋದಕ್ಕೆ ತಯಾರಿ ನಡೆಸಲಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಇಂದು ಮಧ್ಯಾಹ್ನದ ಹೊತ್ತಿಗೆ ಮೃತ 4 ಶವಗಳು ಬೆಳಗಾವಿಗೆ ಶಿಫ್ಟ್ ಆಗಲಿದೆ. ಬೆಳಗಾವಿಯ ನಿವಾಸಿಯಾಗಿರುವಂತಹ ತಾಯಿ ಜ್ಯೋತಿ, ಹತರವಾಟ್ ಮಗಳು ಮೇಘ, ಶಿವಾಜಿನಗರದ ನಿವಾಸಿಯಾದಂತಹ ಮಹಾದೇವಿ ಶೆಟ್ಟಿ, ಕಲ್ಯ ನಿವಾಸಿ ಅರುಣಾ ಕೋಫಡ್ ಮೃತದೇಹ ರವಾನೆ ಮಾಡಲಾಗುತ್ತೆ. ಬೆಳಗಾವಿಯಿಂದ ಪ್ರಯಾಗ್ರಾಜ್ಗೆ ತೆರಳಿದ್ರು ಇಬ್ಬರು ಅಧಿಕಾರಿಗಳು ಕೂಡ. 4 ಜನ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ದಾರೆ, ದುರ್ಮರಣವನ್ನ ಹೊಂದಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಮೌನಿ ಅಮಾವಾಸ್ಯೆ ಎಂದು ಮೌನಿ ಸ್ನಾನವನ್ನ ಮಾಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಕಾಲ್ತುಳಿತದಲ್ಲಿ ಮೃತಪಟ್ಟಿರುವಂತಹ 4 ಬೆಳಗಾವಿಯ ಮಂದಿಯನ್ನ ಇದೀಗ ಏರ್ ಲಿಫ್ಟ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಾಲ್ವರು ಮೃತದೇಹಗಳನ್ನ ಏರ್ ಲಿಫ್ಟ್ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಕಾಲ್ತುಳಿತ ಆರಂಭ ಆಯಿತು. ಎಲ್ಲ ಕಡೆ ಕೂಡ ನಾವು ಗಮನಿಸ್ತಾ ಇರ್ಬೋದು, ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಲಾಗಿದೆ. ಸಾಲಾಗಿ ಜನ ಬರೋದಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆದರೂ ಕೂಡ 1 ಕೋಟಿ 2 ಕೋಟಿ ಜನ ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು. ಆದರೆ ಬರೋಬ್ಬರಿ 10 ಕೋಟಿಗೂ ಅಧಿಕ ಜನ ಆಗಮಿಸಿದ್ದಾರೆ. ನಿನ್ನೆ ಅಮಾವಾಸ್ಯೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಶಾಹಿ ಸ್ನಾನವನ್ನ ಮಾಡಿದ್ರೆ ತಮ್ಮ ಪಾಪ ಕರ್ಮಗಳೆಲ್ಲ ತೊಳೆದು ಹೋಗುತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಭಕ್ತಾದಿಗಳು ಸಾಕಷ್ಟು, ಅಂದ್ರೆ ನಿರೀಕ್ಷೆಗೂ ಮೀರಿ ಅಧಿಕ ಭಕ್ತಾದಿಗಳು ಆಗಮಿಸ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಕಷ್ಟಕರವಾಗುತ್ತೆ ಅಂತ ಅನ್ಸುತ್ತೆ ಆ ಒಂದು ಕ್ರೌಡ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು, ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಿದ್ದಾರೆ. ಆದ್ರೂ ಕೂಡ ಅಲ್ಲಿ ನುಗ್ಗಲು ಆರಂಭ ಆಗಿದೆ. ನೋಡ್ತಾ ಇರ್ಬೋದು ನೀವಲ್ಲಿ ಕೆಳಗಡೆ ಬೀಳ್ತಾರೆ ಒಬ್ರು. ಅವ್ರು ಬಿದ್ದಿದ್ದಂತಹ ಒಂದು ವ್ಯಕ್ತಿಯನ್ನ ತುಳ್ಕೊಂಡು ಹಾಗೆ ಮೂವ್ ಆಗ್ತಾ ಇದ್ದಾರೆ. ಯಾರ ಗಮನಕ್ಕೂ ಕೂಡ ಬಂದಿರೋದಿಲ್ಲ. ಅಲ್ಲಿ ಸಾವನ್ನಪ್ಪಿರುವಂತದ್ದು 4 ಜನ ದುರ್ಮರಣವನ್ನ ಹೊಂದಿದ್ದಾರೆ. ದೇವರ ದರ್ಶನವನ್ನ ಪಡೆದುಕೊಂಡು ಶಾಹಿ ಸ್ನಾನವನ್ನ ಮಾಡಿ ತಮ್ಮ ಪಾಪ ಕರ್ಮಗಳನ್ನ ತೊಳೆದುಕೊಂಡು ಹೋಗೋದಕ್ಕೆ ಅಂತ ಒಂದು ನಂಬಿಕೆಯಿಂದ ಬಂದಿರ್ತಾರೆ, ಭಕ್ತಿ ಭಾವದಿಂದ ಬಂದಿರ್ತಾರೆ. ಯಾರು ಕೂಡ ಊಹಿಸೋದಕ್ಕೆ ಸಾಧ್ಯವಾಗದೇ ಇರುವಂತಹ ಒಂದು ಘಟನೆ ನಡೆದು ಹೋಗಿದೆ. ಅಹಿತಕರ ಘಟನೆ ಅಂತಾನೆ ಹೇಳ್ಬೋದು. ನುಗ್ಗಲಿಂದಾಗಿ ಸಂಭವಿಸಿರುವಂತಹ ಒಂದು ದುರ್ಘಟನೆ. ಕುಂಭಮೇಳದ ಕಾಲ್ತುಳಿತದಲ್ಲಿ ಬೆಳಗಾವಿಯ 4 ಸಾವು ಪ್ರಕರಣ. ಇವತ್ತು 4 ಮೃತದೇಹಗಳನ್ನ ಏರ್ ಲಿಫ್ಟ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮೊದಲು ಪ್ರಯಾಗ್ರಾಜ್ನಿಂದ ದೆಹಲಿಗೆ ಆಂಬ್ಯುಲೆನ್ಸ್ ಮುಖಾಂತರ ರವಾನೆ ಮಾಡಲಾಗುತ್ತೆ 4 ಮೃತದೇಹಗಳನ್ನ. ಅದಾದ ನಂತರ ದೆಹಲಿಯಿಂದ ಬೆಳಗಾವಿಗೆ ಏರ್ ಲಿಫ್ಟ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹತ್ತತ್ರ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಮೃತ 4 ಶವಗಳು ಕೂಡ ಬೆಳಗಾವಿ ತಲುಪಲಿದೆ. ಬೆಳಗಾವಿಯ ನಿವಾಸಿಯಾಗಿದ್ದಂತಹ ತಾಯಿ ಜ್ಯೋತಿ, ಹತರವಾಟ್ ಮಗಳು ಮೇಘ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನೊಂದು ವಿಂಡೋದಲ್ಲಿ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದವರು ಯಾರ್ಯಾರು ಅಂತ ಹೇಳಿಬಿಟ್ಟು ಶಿವಾಜಿನಗರ ನಿವಾಸಿಯಾದಂತಹ ಮಹಾದೇವಿ ಶೆಟ್ಟಿ, ಕಲ್ಯ ನಿವಾಸಿಯಾದಂತಹ ಅರುಣಾ ಕೋಫಡ್ ಸಾವು ಪ್ರಕರಣದ ವಿಚಾರವಾಗಿ 4 ಮೃತದೇಹಗಳನ್ನ ಏರ್ ಲಿಫ್ಟ್ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಪ್ರಯಾಗ್ರಾಜ್ನಿಂದ ದೆಹಲಿಗೆ ಆಂಬ್ಯುಲೆನ್ಸ್ನಲ್ಲಿ ಮೃತದೇಹಗಳನ್ನ ರವಾನೆ ಮಾಡೋದಕ್ಕೆ ಏರ್ ಲಿಫ್ಟ್ ಮಾಡೋದಕ್ಕೆ ಸಿದ್ಧತೆ ಮಾಡಲಾಗಿದೆ. ಬಳಿಕ ದೆಹಲಿಯಿಂದ ಬೆಳಗಾವಿಗೆ ಏರ್ ಲಿಫ್ಟ್ ಮಾಡೋದಕ್ಕೆ ತಯಾರಿ ನಡೆಸಲಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಇಂದು ಮಧ್ಯಾಹ್ನದ ಹೊತ್ತಿಗೆ ಮೃತ 4 ಶವಗಳು ಬೆಳಗಾವಿಗೆ ಶಿಫ್ಟ್ ಆಗಲಿದೆ. ಬೆಳಗಾವಿಯ ನಿವಾಸಿಯಾಗಿರುವಂತಹ ತಾಯಿ ಜ್ಯೋತಿ, ಹತರವಾಟ್ ಮಗಳು ಮೇಘ, ಶಿವಾಜಿನಗರದ ನಿವಾಸಿಯಾದಂತಹ ಮಹಾದೇವಿ ಶೆಟ್ಟಿ, ಕಲ್ಯ ನಿವಾಸಿ ಅರುಣಾ ಕೋಫಡ್ ಮೃತದೇಹ ರವಾನೆ ಮಾಡಲಾಗುತ್ತೆ. ಬೆಳಗಾವಿಯಿಂದ ಪ್ರಯಾಗ್ರಾಜ್ಗೆ ತೆರಳಿದ್ರು ಇಬ್ಬರು ಅಧಿಕಾರಿಗಳು ಕೂಡ. 4 ಜನ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ದಾರೆ, ದುರ್ಮರಣವನ್ನ ಹೊಂದಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಮೌನಿ ಅಮಾವಾಸ್ಯೆ ಎಂದು ಮೌನಿ ಸ್ನಾನವನ್ನ ಮಾಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಕಾಲ್ತುಳಿತದಲ್ಲಿ ಮೃತಪಟ್ಟಿರುವಂತಹ 4 ಬೆಳಗಾವಿಯ ಮಂದಿಯನ್ನ ಇದೀಗ ಏರ್ ಲಿಫ್ಟ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಾಲ್ವರು ಮೃತದೇಹಗಳನ್ನ ಏರ್ ಲಿಫ್ಟ್ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ
ಕಾಲ್ ತುಳಿತ ಆರಂಭ ಆಯಿತು. ಎಲ್ಲ ಕಡೆ ಕೂಡ ನಾವು ಗಮನಿಸ್ತಾ ಇರ್ಬೋದು, ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಸಾಲಾಗಿ ಜನ ಬರೋದಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆದರೂ ಕೂಡ 1 ಕೋಟಿ 2 ಕೋಟಿ ಜನ ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು. ಆದರೆ ಬರೋಬ್ಬರಿ 10 ಕೋಟಿಗೂ ಅಧಿಕ ಜನ ಆಗಮಿಸಿದ್ದಾರೆ. ನಿನ್ನೆ ಅಮಾವಾಸ್ಯೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಶಾಹಿ ಸ್ನಾನವನ್ನ ಮಾಡಿದರೆ ತಮ್ಮ ಪಾಪ ಕರ್ಮಗಳೆಲ್ಲ ತೊಳೆದು ಹೋಗುತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಭಕ್ತಾದಿಗಳು ಸಾಕಷ್ಟು, ಅಂದ್ರೆ ನಿರೀಕ್ಷೆಗೂ ಮೀರಿ ಅಧಿಕ ಭಕ್ತಾದಿಗಳು ಆಗಮಿಸ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಕಷ್ಟಕರವಾಗುತ್ತೆ ಅಂತ ಅನ್ಸುತ್ತೆ ಆ ಒಂದು ಕ್ರೌಡ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ. ಸೊ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು, ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಿದ್ದಾರೆ. ಆದರೂ ಕೂಡ ಅಲ್ಲಿ ನುಗ್ಗಲು ಆರಂಭ ಆಗಿದೆ. ಸೊ ನೋಡ್ತಾ ಇರ್ಬೋದು ನೀವಲ್ಲಿ ಕೆಳಗಡೆ ಬೀಳ್ತಾರೆ ಒಬ್ರು. ಸೊ ಅವ್ರು ಬಿದ್ದಿದ್ದಂತಹ ಒಂದು ವ್ಯಕ್ತಿಯನ್ನ ತುಳ್ಕೊಂಡು ಹಾಗೆ ಮೂವ್ ಆಗ್ತಾ ಇದ್ದಾರೆ. ಸೊ ಯಾರ ಗಮನಕ್ಕೂ ಕೂಡ ಬಂದಿರೋದಿಲ್ಲ. ಸೊ ಅಲ್ಲಿ ಸಾವನ್ನಪ್ಪಿರುವಂತದ್ದು 4 ಜನ ದುರ್ಮರಣವನ್ನ ಹೊಂದಿದ್ದಾರೆ. ದೇವರ ದರ್ಶನವನ್ನ ಪಡೆದುಕೊಂಡು ಶಾಹಿ ಸ್ನಾನವನ್ನ ಮಾಡಿ ತಮ್ಮ ಪಾಪ ಕರ್ಮಗಳನ್ನ ತೊಳೆದುಕೊಂಡು ಹೋಗೋದಕ್ಕೆ ಅಂತ ಒಂದು ನಂಬಿಕೆಯಿಂದ ಬಂದಿರ್ತಾರೆ, ಭಕ್ತಿ ಭಾವದಿಂದ ಬಂದಿರ್ತಾರೆ. ಯಾರು ಕೂಡ ಊಹಿಸೋದಕ್ಕೆ ಸಾಧ್ಯವಾಗದೇ ಇರುವಂತಹ ಒಂದು ಘಟನೆ ನಡೆದು ಹೋಗಿದೆ. ಅಹಿತಕರ ಘಟನೆ ಅಂತಾನೆ ಹೇಳ್ಬೋದು. ಸೊ ನುಗ್ಗಲಿಂದಾಗಿ ಸಂಭವಿಸಿರುವಂತಹ ಒಂದು ದುರ್ಘಟನೆ, ಕುಂಭಮೇಳದ ಕಾಲ್ ತುಳಿತದಲ್ಲಿ ಬೆಳಗಾವಿಯ 4 ಸಾವು ಪ್ರಕರಣ. ಇವತ್ತು 4 ಮೃತದೇಹಗಳನ್ನ ಏರ್ಲಿಫ್ಟ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮೊದಲು ಪ್ರಯಾಗ್ರಾಜ್ನಿಂದ ದೆಹಲಿಗೆ ಆಂಬ್ಯುಲೆನ್ಸ್ ಮುಖಾಂತರ ರವಾನೆ ಮಾಡಲಾಗುತ್ತೆ 4 ಮೃತದೇಹಗಳನ್ನ. ಅದಾದ ನಂತರ ದೆಹಲಿಯಿಂದ ಬೆಳಗಾವಿಗೆ ಏರ್ಲಿಫ್ಟ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹತ್ತತ್ರ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಮೃತ 4 ಶವಗಳು ಕೂಡ ಬೆಳಗಾವಿ ತಲುಪಲಿದೆ. ಬೆಳಗಾವಿಯ ನಿವಾಸಿಯಾಗಿದ್ದಂತಹ ತಾಯಿ ಜ್ಯೋತಿ, ಹತ್ತರವಾಟ್ ಮಗಳು ಮೇಘ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರೆ ಇನ್ನೊಂದು ವಿಂಡೋದಲ್ಲಿ ಕಾಲ್ ತುಳಿತದಲ್ಲಿ ಸಾವನ್ನಪ್ಪಿದವರು ಯಾರ್ಯಾರು ಅಂತ ಹೇಳಿಬಿಟ್ಟು ಶಿವಾಜಿನಗರ ನಿವಾಸಿಯಾದಂತಹ ಮಹಾದೇವಿ, ಶೆಟ್ಟಿಗಲ್ಲಿಯ ನಿವಾಸಿಯಾದಂತಹ ಅರುಣಾ ಕೋಟ್ಪಾಡ್ ಮೃತದೇಹವನ್ನ ಬೆಳಗಾವಿಗೆ ಪ್ರಯಾಗ್ರಾಜ್ನಿಂದ ಸಾವು ಪ್ರಕರಣದ ವಿಚಾರವಾಗಿ 4 ಮೃತದೇಹಗಳನ್ನ ಏರ್ಲಿಫ್ಟ್ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಪ್ರಯಾಗ್ರಾಜ್ನಿಂದ ದೆಹಲಿಗೆ ಆಂಬ್ಯುಲೆನ್ಸ್ನಲ್ಲಿ ಮೃತದೇಹಗಳನ್ನ ರವಾನೆ ಮಾಡೋದಕ್ಕೆ, ಏರ್ಲಿಫ್ಟ್ ಮಾಡೋದಕ್ಕೆ ಸಿದ್ಧತೆ ಮಾಡಲಾಗಿದೆ. ಬಳಿಕ ದೆಹಲಿಯಿಂದ ಬೆಳಗಾವಿಗೆ ಏರ್ಲಿಫ್ಟ್ ಮಾಡೋದಕ್ಕೆ ತಯಾರಿ ನಡೆಸಲಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಇಂದು ಮಧ್ಯಾಹ್ನದ ಹೊತ್ತಿಗೆ ಮೃತ 4 ಶವಗಳು ಬೆಳಗಾವಿಗೆ ಶಿಫ್ಟ್ ಆಗಲಿದೆ. ಬೆಳಗಾವಿಯ ನಿವಾಸಿಯಾಗಿರುವಂತಹ ತಾಯಿ ಜ್ಯೋತಿ, ಹತರವಾಟ್ ಮಗಳು ಮೇಘ, ಶಿವಾಜಿನಗರದ ನಿವಾಸಿಯಾದಂತಹ ಮಹಾದೇವಿ ಶೆಟ್ಟಿ, ಗಲ್ಲಿಯ ನಿವಾಸಿ ಅರುಣಾ ಕೋಪಡ್ ಮೃತದೇಹ ರವಾನೆ ಮಾಡಲಾಗುತ್ತೆ. ಬೆಳಗಾವಿಯಿಂದ ಪ್ರಯಾಗ್ರಾಜ್ಗೆ ತೆರಳಿದ್ರು 2 ಅಧಿಕಾರಿಗಳು ಕೂಡ. ಸೊ 4 ಜನ ಕಾಲ್ ತುಳಿತದಲ್ಲಿ ಸಾವನ್ನಪ್ಪಿದ್ದಾರೆ, ದುರ್ಮರಣವನ್ನ ಹೊಂದಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಮೌನಿ ಅಮಾವಾಸ್ಯೆ ಎಂದು ಮೌನಿ ಸ್ನಾನವನ್ನ ಮಾಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಕಾಲ್ ತುಳಿತದಲ್ಲಿ ಮೃತಪಟ್ಟಿರುವಂತಹ 4 ಬೆಳಗಾವಿಯ ಮಂದಿಯನ್ನ ಇದೀಗ ಏರ್ಲಿಫ್ಟ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಾಲ್ವರು ಮೃತದೇಹಗಳನ್ನ ಏರ್ಲಿಫ್ಟ್ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಕಾಲ್ ತುಳಿತ ಆರಂಭ ಆಯಿತು. ಎಲ್ಲ ಕಡೆ ಕೂಡ ನಾವು ಗಮನಿಸ್ತಾ ಇರ್ಬೋದು, ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಲಾಗಿದೆ. ಸಾಲಾಗಿ ಜನ ಬರೋದಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆದರೂ ಕೂಡ 1 ಕೋಟಿ 2 ಕೋಟಿ ಜನ ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು. ಆದರೆ ಬರೋಬ್ಬರಿ 10 ಕೋಟಿಗೂ ಅಧಿಕ ಜನ ಆಗಮಿಸಿದ್ದಾರೆ. ನಿನ್ನೆ ಅಮಾವಾಸ್ಯೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಶಾಹಿ ಸ್ನಾನವನ್ನ ಮಾಡಿದರೆ ತಮ್ಮ ಪಾಪ ಕರ್ಮಗಳೆಲ್ಲ ತೊಳೆದು ಹೋಗುತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಭಕ್ತಾದಿಗಳು ಸಾಕಷ್ಟು, ಅಂದ್ರೆ ನಿರೀಕ್ಷೆಗೂ ಮೀರಿ ಅಧಿಕ ಭಕ್ತಾದಿಗಳು ಆಗಮಿಸ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಕಷ್ಟಕರವಾಗುತ್ತೆ ಅಂತ ಅನ್ಸುತ್ತೆ ಆ ಒಂದು ಕ್ರೌಡ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ. ಸೊ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು, ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಿದ್ದಾರೆ. ಆದರೂ ಕೂಡ ಅಲ್ಲಿ ನುಗ್ಗಲು ಆರಂಭ ಆಗಿದೆ. ಸೊ ನೋಡ್ತಾ ಇರ್ಬೋದು ನೀವಲ್ಲಿ ಕೆಳಗಡೆ ಬೀಳ್ತಾರೆ ಒಬ್ರು. ಸೊ ಅವ್ರು ಬಿದ್ದಿದ್ದಂತಹ ಒಂದು ವ್ಯಕ್ತಿಯನ್ನ ತುಳ್ಕೊಂಡು ಹಾಗೆ ಮೂವ್ ಆಗ್ತಾ ಇದ್ದಾರೆ. ಸೊ ಯಾರ ಗಮನಕ್ಕೂ ಕೂಡ ಬಂದಿರೋದಿಲ್ಲ. ಸೊ ಅಲ್ಲಿ ಸಾವನ್ನಪ್ಪಿರುವಂತದ್ದು 4 ಜನ ದುರ್ಮರಣವನ್ನ ಹೊಂದಿದ್ದಾರೆ. ದೇವರ ದರ್ಶನವನ್ನ ಪಡೆದುಕೊಂಡು ಶಾಹಿ ಸ್ನಾನವನ್ನ ಮಾಡಿ ತಮ್ಮ ಪಾಪ ಕರ್ಮಗಳನ್ನ ತೊಳೆದುಕೊಂಡು ಹೋಗೋದಕ್ಕೆ ಅಂತ ಒಂದು ನಂಬಿಕೆಯಿಂದ ಬಂದಿರ್ತಾರೆ, ಭಕ್ತಿ ಭಾವದಿಂದ ಬಂದಿರ್ತಾರೆ. ಯಾರು ಕೂಡ ಊಹಿಸೋದಕ್ಕೆ ಸಾಧ್ಯವಾಗದೇ ಇರುವಂತಹ ಒಂದು ಘಟನೆ ನಡೆದು ಹೋಗಿದೆ.
ಅಹಿತಕರ ಘಟನೆ ಅಂತಲೇ ಹೇಳ್ಬೋದು. ಸೊ ನೂಕು ನುಗ್ಗಲಿಂದಾಗಿ ಸಂಭವಿಸಿರುವಂತಹ ಒಂದು ದುರ್ಘಟನೆ, ಕುಂಭಮೇಳದ ಕಾಲ್ತುಳಿತದಲ್ಲಿ ಬೆಳಗಾವಿಯ 4 ಸಾವು ಪ್ರಕರಣ. ಇವತ್ತು 4 ಮೃತದೇಹಗಳನ್ನು ಏರ್ಲಿಫ್ಟ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮೊದಲು ಪ್ರಯಾಗ್ರಾಜ್ನಿಂದ ದೆಹಲಿಗೆ ಆಂಬ್ಯುಲೆನ್ಸ್ ಮುಖಾಂತರ ರವಾನೆ ಮಾಡಲಾಗುತ್ತೆ 4 ಮೃತದೇಹಗಳನ್ನು. ಅದಾದ ನಂತರ ದೆಹಲಿಯಿಂದ ಬೆಳಗಾವಿಗೆ ಏರ್ಲಿಫ್ಟ್ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹತ್ತತ್ರ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಮೃತ 4 ಶವಗಳು ಕೂಡ ಬೆಳಗಾವಿ ತಲುಪಲಿದೆ. ಬೆಳಗಾವಿಯ ನಿವಾಸಿಯಾಗಿದ್ದಂತಹ ತಾಯಿ ಜ್ಯೋತಿ, ಹತ್ತರವಾಟ್ ಮಗಳು ಮೇಘ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದಾರೆ. ಇನ್ನೊಂದು ವಿಂಡೋದಲ್ಲಿ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದವರು ಯಾರ್ಯಾರು ಅಂತ ಹೇಳಿಬಿಟ್ಟು ಶಿವಾಜಿನಗರ ನಿವಾಸಿಯಾದಂತಹ ಮಹಾದೇವಿ, ಶೆಟ್ಟಿಗಲ್ಲಿಯ ನಿವಾಸಿ